ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಮಲ್ಟಿಗ್ರೈನ್ ಮಸಾಲ ರೊಟ್ಟಿ. ಈ ರೊಟ್ಟಿನ ನಾನು ವಿಲೇಜ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಡೈರೆಕ್ಟಾಗಿ ನಾನು ತವಾ ಮೇಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಒಂದು ಬೌಲ್ಗೆ ನಾನು 4 ಥರ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು ಮತ್ತು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ದೊಡ್ಡ ಸ್ಪೂನಷ್ಟು ರವೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಟೀ ಚಮಚಷ್ಟು ಜೀರಿಗೆ ಪುಡಿ, 1/4 ಟೀ ಚಮಚಷ್ಟು ಅರಿಶಿನ ಪುಡಿ, 1/4 ಟೀ ಚಮಚಷ್ಟು ಗರಂ ಮಸಾಲ ಮತ್ತು 1/4 ಟೀ ಚಮಚಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಹಸಿರು ಮೆಣಸಿನಕಾಯಿನ ಹಾಕೊಳ್ಳೋದ್ರಿಂದ ನಾನು ಖಾರದ ಪುಡಿನ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಈಗ 2 ಹೆಚ್ಚಿರೋ ಈರುಳ್ಳಿ, ಅರ್ಧ ಕಪ್ಪು ಕ್ಯಾರೆಟ್ ತುರಿ, 5ರಿಂದ 6 ಹಸಿಮೆಣಸಿನಕಾಯಿ ಹಚ್ಚಿರೋದನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಥರ ಸೊಪ್ಪನ್ನ ಹಚ್ಚಿರೋದನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಜೊತೆಗೆ ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡಿದ್ದಾದಮೇಲೆ ಇದನ್ನು ನಾವೀಗ ತೆಳು ಹಿಟ್ಟಾಗಿ ಇದನ್ನು ಕಲಿಸ್ಕೊಬೇಕು. ಅದಕ್ಕೆ 1 ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಒಂದು ತೆಳುವಾದ ಹಿಟ್ಟಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ತುಂಬ ತೆಳ್ಳಕ್ಕೂ ಆಗಬಾರ್ದು, ಜೊತೆಗೆ ತುಂಬ ಗಟ್ಟಿಗೂ ಇರಬಾರ್ದು. ಏಕೆಂದರೆ ನಾವು ಈ ಹಿಟ್ಟಿನಿಂದ ಡೈರೆಕ್ಟಾಗಿ ನಾವು ತವಾ ಮೇಲೆ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಹದದಲ್ಲಿರಬೇಕು. ಈಗ ನೋಡಿ, ಈ ಹದದಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಈಗ ನೋಡಿ, ಈ ಹದ ಕಲಿಸ್ಕೊಂಡಿದ್ದೀನಲ್ಲ, ಇದೇ ಥರ ಕಲಿಸ್ಕೊಳ್ಬೇಕು. ಈಗ ಕಲಿಸಿದ್ದೆಲ್ಲ ಆದಮೇಲೆ ಇದಕ್ಕೆ ನಾನು ಅರ್ಧ ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನೀವು ಮುಂಚೆನೂ ಸಹ ಹಾಕೊಬೋದು. ನಾನೆಲ್ಲ ಕಲಿಸಿದ್ದಾದಮೇಲೆ ನೋಡ್ಕೊಂಡಿದ್ದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ನೆನೆಯಕ್ಕೆ ಬಿಟ್ಬಿಡಬೇಕು. ಯಾಕೆಂದರೆ ನಾವು ರವೆ ಹಾಕ್ಕೊಂಡಿದ್ದೇವಲ್ವ. ಈಗ 10 ನಿಮಿಷ ಆಗಿದೆ. ಈಗ ಸ್ಟವ್ ಮೇಲೆ ನಾನು ತವಾನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ತವಾ ಕಾದಿದೆ. ಈಗ ಉರಿನ ಸ್ವಲ್ಪ ಸಣ್ಣ ಮಾಡಿಕೊಂಡು ನಿಮಗೆ ರೊಟ್ಟಿ ಎಷ್ಟು ಅಗಲ ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಈ ಥರ ತೆಳುವಾಗಿ ಈ ಥರ ಹರಡ್ಕೊಬೇಕು. ಒಂದೇ ಸಮನೆ ಹರಡ್ಕೊಬೇಕು. ಈಗ ಒಂದು ಅರ್ಧ ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆ ಬದಲು ಸ್ವಲ್ಪ ನೀರನ್ನು ಕೂಡ ಸವರ್ಕೊಬೋದು. ಈಗ ಪ್ಲೇಟ್ ಮುಚ್ಚಿ ಉರಿನ ಸ್ವಲ್ಪ ಜೋರು ಮಾಡಿ ಇದನ್ನು ಒಂದು ಅರ್ಧ ನಿಮಿಷ ಬೇಯಿಸಬೇಕು. ಈಗ ರೊಟ್ಟಿ ಬೆಂದಿದೆ. ಈಗ ನೋಡಿ, ಈ ಥರ ಇದನ್ನು ಹೀಗೆ ಬೇಯಿಸ್ಕೊಬೇಕು. ಈಗ ಇದನ್ನು ನಾನು ತಿರುವಾಕೊಂಡಿದ್ದೀನಿ. ಈಗ ಮೇಲ್ಭಾಗಕ್ಕೂ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಈಗ ರೊಟ್ಟಿ ಬೆಂದಿದೆ. ಈಗ ಇನ್ನೊಂದು ರೊಟ್ಟಿನೂ ಇದೇ ಥರನೇ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಈ ರೊಟ್ಟಿನೂ ಕೂಡ ರೆಡಿಯಾಗಿದೆ. ಈ ರೊಟ್ಟಿನ ತಯಾರು ಮಾಡ್ಕೊಳ್ಳೋದು ತುಂಬಾ ಈಸಿ. ಈ ಹಿಟ್ಟನ್ನ ನಾವೇನು ತಿರುವಂಗಿಲ್ಲ, ಡೈರೆಕ್ಟಾಗಿ ಇದನ್ನು ಕಲಿಸ್ಬಿಟ್ಟು ನಾವು ಹೆಂಚು ಮೇಲೆ ಈ ಥರ ರೊಟ್ಟಿನ ತಯಾರು ಮಾಡ್ಕೊಬೋದು. ಈಗ ನೋಡಿ, ಈ ರೊಟ್ಟಿನೂ ಕೂಡ ರೆಡಿಯಾಗಿದೆ. ಇದನ್ನು ನೀವು ಸಾಂಬಾರು ಜೊತೆ ಅಥವಾ ಚಟ್ನಿ ಜೊತೆ ತಿನ್ಬೋದು. ಈಗ ನಮ್ಮ ರುಚಿಯಾದ ಹೆಲ್ತಿಯಾದ ಮಲ್ಟಿಗ್ರೇನ್ ಮಸಾಲೆ ರೊಟ್ಟಿ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.